MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಕುರ್ಚಿ ಫೈಟ್ಗೆ ಕೇಂದ್ರ ಸಚಿವ ಎಚ್ಡಿಕೆ ವ್ಯಂಗ್ಯ. ಬೆಲೆ ಏರಿಕೆ ಬೆಂಕಿಗೆ ರಾಜ್ಯ ಸರ್ಕಾರ ತುಪ್ಪ ಸುರಿದಿದೆ ಅಂತ ಜೋಶಿ ಕಿಡಿ. ಲೋಕಾಯುಕ್ತಕ್ಕೆ ಆಸ್ತಿ ವಿವರ ಸಲ್ಲಿಸದ ಶಾಸಕರು, ಕಬ್ಬು ಬೆಳೆಗಾರರ ಧರಣಿಯಲ್ಲಿ ಭಾಗಿಯಾಗಿ ವಿಜಯೇಂದ್ರ ನಾಟಕ ಎಂದ ಯತ್ನಾಳ್. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಸಿಎಂ ಕುರ್ಚಿ ಫೈಟ್ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಅವರ ಪಾಪ ಅವರೇ ಅನುಭವಿಸುತ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ನನಗೇನಾಗಬೇಕು, ಕ್ರಾಂತಿ ಆದ್ರೂ ಮಾಡ್ಲಿ ಅಥವಾ ವಾಂತಿನಾದ್ರೂ ಮಾಡ್ಲಿ ಅಂದ್ರು. ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಹೆಚ್ಚಿಸಿರುವ ಮೂಲಕ ರಾಜ್ಯ ಸರ್ಕಾರ ತುಪ್ಪ ಸುರಿದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜಿಎಸ್ಟಿ ಕಡಿಮೆ ಮಾಡಿದಾಗ ಕೇಂದ್ರ ಸರ್ಕಾರ ಟೀಕಿಸಿದ್ರು. ರಾಹುಲ್ ಸಹವಾಸದಿಂದ ಏನೇನೋ ಮಾಡ್ತಾ ಇದ್ದಾರೆ. ಕೆಲ ಕೈ ನಾಯಕರು ಏನೇನೋ ಮಾತನಾಡ್ತಾರೆ. ಬೆಲೆ ಕಡಿಮೆ ಆಗಿದ್ದರೂ ಸರ್ಕಾರ ಮತ್ತು ಸಂಸ್ಥೆಗಳು ಲಾಭ ಮಾಡಿಕೊಳ್ಬೇಕು ಅಂತ ದರ ಹೆಚ್ಚಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಮಿಷನ್ ವಿಚಾರವಾಗಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನನ್ನ ರಾಜಕಾರಣ ತೆರೆದ ಪುಸ್ತಕ ಅಂತ ತಿರುಗೇಟು ನೀಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನೋಟ್ ಪ್ರಿಂಟ್ ಮಾಡ್ತೀನಾ? ಎನ್ ಚೆಲುವರಾಯಸ್ವಾಮಿ ಏನಾದ್ರೂ ನೋಟ್ ಪ್ರಿಂಟ್ ಮಾಡ್ತಾರಾ? ನನ್ನದು ಸಣ್ಣ ಪಾರ್ಟಿ ಕಟ್ಟಬೇಕು ಅಂದ್ರು. ಲೋಕಾಯುಕ್ತಕ್ಕೆ ಆಸ್ತಿ ವಿವರ ಸಲ್ಲಿಸದ ಶಾಸಕರ ಪಟ್ಟಿ ಬಿಡುಗಡೆ ರಿಲೀಸ್ ಆಗಿದೆ. 2024-25ನೇ ಸಾಲಿನಲ್ಲಿ ಶಾಸಕರಾದ ಕೆಎನ್ ರಾಜಣ್ಣ, ಲಕ್ಷ್ಮಣ ಸವದಿ, ಖನೀಜ್ ಫಾತಿಮಾ, ಜನಾರ್ದನ ರೆಡ್ಡಿ, ವಿನಯ್ ಕುಲಕರ್ಣಿ, ಸಂಗಮೇಶ್ವರ್, ನಯನಾ ಮೋಟಮ್ಮ, ಬಿ ಸುರೇಶ್ ಗೌಡ, ಕೆ ಗೋಪಾಲಯ್ಯ, ಸಿಪಿ ಯೋಗೇಶ್ವರ್, ಎಚ್ಡಿ ರೇವಣ್ಣ, ಸಿ ಪುಟ್ಟರಂಗಶೆಟ್ಟಿ ಸೇರಿದಂತೆ 66 ವಿಧಾನಸಭಾ ಸದಸ್ಯರು ಆಸ್ತಿ ವಿವರ ಸಲ್ಲಿಸಿಲ್ಲ. ಹರಿಯಾಣ ಚುನಾವಣೆಯಲ್ಲಿ 25 ಲಕ್ಷ ಮತಗಳವು ಮಾಡಲಾಗಿದೆ. ಹೀಗಾಗಿ ವೋಟ್ ಚೋರಿ ದಾಖಲೆಯನ್ನ ರಾಜ್ಯ ಯೂತ್ ಕಾಂಗ್ರೆಸ್ ಬಿಡುಗಡೆಗೊಳಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್, ಮತಗಳವು ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮೇಲಿನ ದಾಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 99 ಸೀಟ್ ಗೆದ್ದಾಗ ಕಾಂಗ್ರೆಸ್ನವರು ಕುಣಿದಾಡಿದ್ರು. ನಂತರ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಮತ ಚೋರಿ ಅಂತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಎಂಬ ಡಿಕೆ ಹೇಳಿಕೆಗೆ ಈ ರೀತಿಯ ಹೇಳಿಕೆನೇ ಅಭದ್ರತೆ ಸಂಕೇತ. ಕ್ರಾಂತಿ ಮಾಡುತ್ತಾರೋ ಭ್ರಾಂತಿಯಲ್ಲಿ ಹೀಗೆ ಇರ್ತಾರೋ ನೋಡಬೇಕಾಗಿದೆ ಅಂತ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ಇವತ್ತು ತುಮಕೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದು 600 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹೆಲಿಕಾಪ್ಟರ್ ಮುಖಾಂತರ ಸಿಎಂ ಆಗಮಿಸಲಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸಿ ರಾಜ್ಯಪಾಲರೊಂದಿಗೆ ತುಮಕೂರು ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಉದ್ಘಾಟಿಸಲಿದ್ದಾರೆ. ಇನ್ನು ಮೊನ್ನೆ ಬಿವೈ ವಿಜಯೇಂದ್ರ ತಮ್ಮ ಹುಟ್ಟುಹಬ್ಬವನ್ನ ಬದಿಗಿಟ್ಟು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ರು. ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಮಾಹಿತಿ ನೀಡಿದ್ರು. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ನಾಟಕ ಮಾಡಿದ್ದಾನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದಲಿ ಅಲ್ಲಿ ದಿಲ್ಲಿಗೆ ಹೋಗಿ ಇಲ್ಲಿ ರೇಟ್ ಹೆಚ್ಚಿಕೊಂಡಾರ. ಅವರು ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಈಗ ವಿಜೇಂದ್ರ ಹೋಗಿ ಊದಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮ್ಮೇಶ್ ಗೌಡ ನೀ ಒಳಗೆ ಕೂತು, ಹಲೋ ಮೈ ಅಮಿತ್ ಶಾ ಬಾತ್ ಕರ. हाँ बोलिए सर, आई एम थैंक यू सर 6 दिन से मैं ये फार्मर के साथ हैं. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಎಕರೆ 5 ಸಾವಿರ ಕೊಡಲಿಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ. ಜೈ ಜೈ ವಿಜಯೇಂದ್ರ. ರಾಮನಗರದಲ್ಲಿ ಅರ್ಧ ಗಂಟೆ ಅಂತರದಲ್ಲಿ 2 ಬಾರಿ ಜೋರಾದ ಶಬ್ದ ಕೇಳಿ ಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಜನ ಭಾರೀ ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಮನೆ, ಹೋಟೆಲ್, ಸರ್ಕಾರಿ ಕಚೇರಿಯಲ್ಲಿ ಕುಳಿತಿದ್ದವರಿಗೆ ಶಬ್ದ ಕೇಳಿಸಿದೆ. ರಾಮನಗರದಲ್ಲಿ ನಿಗೂಢ ಶಬ್ದಕ್ಕೆ ಶೇಕಾದ ಮನೆಯ ಬಾಗಿಲುಗಳು ನಡುಗಿವೆ. ಜೈಲಿನ ಜಾಮರ್ನಿಂದಾಗಿ ಕೋರ್ಟ್ಗೆ ನೆಟ್ವರ್ಕ್ ಸಮಸ್ಯೆ. ಇನ್ನು ಜಂಕ್ ಫುಡ್ ಪೊಟ್ಟಣದಲ್ಲಿ ಹಾವಿನ ತುಂಡು ಪತ್ತೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಲಾಟರಿ ಆಯ್ಕೆ ವಿಡಿಯೋ ನೀಡುವಂತೆ ಆಗ್ರಹಿಸಿ ಎಸಿ ಕಚೇರಿ ಎದುರು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಟ್ಟಡದಲ್ಲಿರುವ ಕಚೇರಿಯಲ್ಲಿ ಇರುವ ಎಸಿ ಕಚೇರಿ ಸಿಬ್ಬಂದಿ ಜೊತೆಗೆ ಮಾತಿನ ಚಕಮಕಿ ನಡೆಯಿತು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮೊನ್ನೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆ ನಡೆದಿತ್ತು. ಇಬ್ಬರು ಅಭ್ಯರ್ಥಿಗಳಿಗೂ ಸಮಾನ ಮತ ಬಂದಿದ್ರು. ಹೈಕೋರ್ಟ್ ಸೂಚನೆ ಮೇರೆಗೆ ಲಾಟರಿ ಮೂಲಕ ಆಯ್ಕೆ ನಡೆದಿತ್ತು. ಮಂಗಳೂರು ಜೈಲಿನಲ್ಲಿ ಜಾಮರ್ನಿಂದಾಗಿ ಕೋರ್ಟ್ಗೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಮೊಬೈಲ್ ಜಾಮರ್ ತೆರವು ಕೋರಿ ಮಂಗಳೂರು ವಕೀಲರ ಸಂಘ ಅರ್ಜಿ ಸಲ್ಲಿಸಿದೆ. ಮಂಗಳೂರು ಜೈಲಿನ ಸನಿಹದಲ್ಲಿ ಇರುವ ಕೋರ್ಟ್ನಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಕೋರ್ಟ್ ಆವರಣದಲ್ಲಿನ ಸಿಗ್ನಲ್ ಸಾಮರ್ಥ್ಯದ ಬಗ್ಗೆ ಮಾಹಿತಿಗೆ ತಾಂತ್ರಿಕ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ಎಸ್ಎಸ್ಎಲ್ಸಿಗೆ ಪ್ರಸಕ್ತ ವರ್ಷ ಸಿಬಿಎಸ್ಇ ಮಾದರಿ ಮಾನದಂಡ ಜಾರಿಗೆ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಸ್ವಾಗತ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರ. ಸಮೀಕ್ಷೆಯಿಂದ ಕಡಿತವಾದ ಅವಧಿ ನಾವು ಸರಿಪಡಿಸುತ್ತಿದ್ದೇವೆ. ಫಲಿತಾಂಶ ಸುಧಾರಣೆಗೆ ಮನೆ ಮನೆ ಭೇಟಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಮಕ್ಕಳನ್ನು ಅಡಾಪ್ಷನ್ ದತ್ತು ತೆಗೆದುಕೊಂಡಿದ್ದೇವೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೇವೆ. ಪೋಷಕರ ಮನೆಗೆ ಭೇಟಿ ಕೊಡ್ತಿದ್ದೇವೆ. ಪೋಷಕರ ಸಭೆ, ತಾಯಂದಿರ ಸಭೆ, ಹೀಗೆ ಶಾಲೆಗಳಲ್ಲಿ ಬೆಳಗ್ಗೆ 9ರಿಂದ 6 ಗಂಟೆ ತನಕ, 5:30, 6 ಗಂಟೆ ತನಕ ಪಾಠ ಮಾಡ್ತಾ ಇದ್ದೇವೆ. ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ನೂತನ ಕಚೇರಿಯನ್ನ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಿದ್ದಾರೆ. ಬೆಂಗಳೂರಿನ ಹೃದಯ ಭಾಗವಾದ ಮೆಜೆಸ್ಟಿಕ್ನ ಹಿಂದೂಸ್ತಾನ್ ಕಾಂಪ್ಲೆಕ್ಸ್ನಲ್ಲಿ ಬಿಸಿಸಿಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಉಮರ್ ಯುಎಚ್, ಬಿಸಿಸಿ ಅಧ್ಯಕ್ಷ ಶಬೀರ್ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಿಸಿಸಿ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್, ಬ್ಯಾರಿ ಸಮುದಾಯಕ್ಕೆ ಬ್ಯಾರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪಿಸುವ ಚಿಂತನೆ ಇದೆ ಅಂದ್ರು. ನಾವು ಮುಂಚೆ ಈ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಒಂದು ಸಂಘಟನೆ ಸ್ಥಾಪನೆ ಮಾಡುವಾಗ ಕೇವಲ ಬೆರಳೆಣಿಕೆ ಅಂತ ಜನಗಳನ್ನಿಟ್ಟು ನಾವು ಸ್ಥಾಪಿಸಿದಂಥ ಒಂದು ಸಂಘಟನೆ ಆಗಿದೆ. ಇವತ್ತು ಇದೊಂದು ಬೃಹತ್ ಮರವಾಗಿ ಇದು ನಮ್ಮ ಮುಂದೆ ಕಾಣ್ತಾ ಇದೆ. ನಮಗೆ ಯಾವತ್ತೂ ಪ್ರೋತ್ಸಾಹ ನೀಡಿ ನಮ್ಮನ್ನು ಹುರಿದುಂಬಿಸಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುತ್ತಾ, ನಮ್ಮ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಸಾಥ್ ನೀಡುವಂಥ ನಮ್ಮ ಗಣ್ಯರಾದ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ನಮ್ಮ ಈ ಒಂದು ಸಂಘಟನೆಗೆ ನಮ್ಮ ಜೊತೆ ಇದ್ದೇವೆ ಅಂತ ಹುರಿದುಂಬಿಸುವುದರಿಂದ ನಾವು ಈ ಸಂಘಟನೆಯನ್ನು ಬೆಳೆಸಲು ಸಾಧ್ಯವಾಗುತ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.